ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವ. ಹರಿದು ಬಂದ ಭಕ್ತ ಸಾಗರ. ಮುರಿದು ಬೀಳುವ ಸ್ಥಿತಿಗೆ ತಲುಪಿರುವ ಉತ್ತರ ಪಿನಾಕಿನಿ ನದಿ ಸೇತುವೆ. ನೂತನ ಸೇತುವೆ ನಿರ್ಮಾಣಕ್ಕೆ ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಒತ್ತಾಯ. ಐತಿಹಾಸಿಕ ಪ್ರಸಿದ್ಧ ಗಡದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ. ವೈಕುಂಠದಂತೆ ಸಿಂಗಾರಗೊಂಡಿದ್ದ ದೇವಾಲಯ. ರಥೋತ್ಸವದಲ್ಲಿ ಸಹಸ್ರಾರು ಮಂದಿ ಭಾಗಿ. ಯಾವುದೇ ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಮಾಹಿತಿ ತಂತ್ರಜ್ಞಾನ ಅವಶ್ಯಕ. ನಾಗಾರ್ಜುನ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಗೋಪಾಲ ಕೃಷ್ಣ ಅಭಿಮತ. ವಾರ್ತೆಗಳ ವಿವರ. ಅದು ಮೈಸೂರು ಮಹಾರಾಜರು 1906ನೇ ಇಸ್ವಿಯಲ್ಲಿ ತಂದುಕೊಟ್ಟ ಹಬ್ಬ. ಆ ರಥೋತ್ಸವ ಇತಿಹಾಸ ಪ್ರಸಿದ್ಧ. ಆ ಬ್ರಹ್ಮ ರಥೋತ್ಸವ ಸಿಲಿಕಾನ್ ಸಿಟಿ ಪಕ್ಕದ ಆ ನಗರದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ರಥೋತ್ಸವಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಯಾವುದು ಆ ರಥೋತ್ಸವ, ಹೇಗಿತ್ತು ಸಂಭ್ರಮ ಅನ್ನೋದನ್ನ ನೋಡೋಣ ಬನ್ನಿ. ಜನ 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 ಎತ್ತ ನೋಡಿದ್ರು, ಯಾವ ರಸ್ತೆ ಎತ್ತ ತಿರುಗಿದ್ದು ರಸ್ತೆಯ ಇಕ್ಕೆಲಗಳಲ್ಲಿ ತುಂಬಿ ತುಳುಕುತ್ತಿರೋ ಭಕ್ತ ಸಾಗರ. ಭಕ್ತ ಸಾಗರದ ನಡುವೆ ರಥವನ್ನ ಎಳೆಯುತ್ತಿರುವ ಜನ. ಹೌದು, ಅಂದ ಹಾಗೆ ಈ ಭಕ್ತಿ ಪೂರ್ವಕ ಜಾತ್ರೆ ಹಾಗೂ ರಥೋತ್ಸವ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ. ಹೌದು, ಅಂದಹಾಗೆ ಹೊಸಕೋಟೆ ನಗರದಲ್ಲಿ ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇನ್ನು ರಥೋತ್ಸವವನ್ನು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಸಂಸದ ಬಚ್ಚೇಗೌಡ ಅದ್ದೂರಿಯಾಗಿ ಚಾಲನೆ ನೀಡಿದ್ರು. ರಾತ್ರಿ ಕರಗ ಮಹೋತ್ಸವ ಸಹ ನಡೆಯಲಿದೆ. ಹೀಗಾಗಿ ಈ ಇತಿಹಾಸ ಪ್ರಸಿದ್ಧ ರಥೋತ್ಸವನ್ನ ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರದ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡ್ರು. ಇನ್ನು 11:30ಕ್ಕೆ ಶುರುವಾದ ರಥೋತ್ಸವ ಸಂಜೆಯವರೆಗೂ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ 4 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿತು. ಜೊತೆಗೆ ದೂರದ ಊರುಗಳಿಂದೆಲ್ಲ ಸಾವಿರಾರು ಜನ ಭಕ್ತಾದಿಗಳು ಒಮ್ಮೆಲೆ ರಥೋತ್ಸವದಲ್ಲಿ ಬಂದು ಭಾಗವಹಿಸಿದ್ದ ಕಾರಣ ಇಂದು ಪಟ್ಟಣದ ಸಂಪೂರ್ಣ ಜನರಿಂದ ತುಂಬಿ ತುಳುಕುತ್ತಿತ್ತು. ಅದೇ ರೀತಿ ಏನು ಈ ಕರುಣಾಯಗೋಡೆ ಅಂತ ನಾವು ಹಲವಾರು ವರ್ಷಗಳಿಂದ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಕರುಣಾಯಗೋಡೆ ಅನ್ನೋ ಹೆಸರು ನಮಗೆ ಬಂದಿದ್ದು ಹೇಗೆ ಅಂದರೆ, ನಿಮಗೆ ಗೊತ್ತಿರ್ತಾರೆ, ಎಲ್ಲ ರವಿ ಚೆನ್ನಣ್ಣ IPS ಸಾಹೇಬರು ಇದನ್ನು ಸ್ಥಾಪನೆ ಮಾಡಿದ್ದು ಅವರೇ. ಕರುಣಾಯಗೋಡೆ ಅನ್ನೋದು ಅವರೇ ನಮಗೆ ಬಿಡುಗಡೆಯನ್ನು ಕೊಟ್ಟಿರೋದು. ಹಾಗಾಗಿ ಹೊಸಕೋಟೆ ಎಲ್ಲ ಜನರಿಗೂ ನನ್ನ ನಮಸ್ಕಾರ. ಆ್ಯಂಡ್ ಹೊಸಕೋಟೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಈ ಜಾತ್ರೆನ ನೋಡ್ತಿದ್ದೀವಿ. ಆ್ಯಂಡ್ ಈ ವರ್ಷ ಇನ್ನೂ ಒಂದಷ್ಟು ಸಂಭ್ರಮ ಇದೆ. ನೋಡ್ಬೋದು, ಹೋದ ವರ್ಷ ನಾವು ನೋಡ್ದಂಗೆ ಅಷ್ಟು ಸಂಭ್ರಮ ಇರಲಿಲ್ಲ. ಆ್ಯಂಡ್ ಕೊರೋನಾ ಆದಮೇಲೆ ಒಂದಷ್ಟು ವಿಚಾರಗಳಿಂದ ಒಂದಷ್ಟು ಸಂಭ್ರಮ ಇರಲಿಲ್ಲ. ಬಟ್ ಈ ವರ್ಷ ಬಹಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಬ್ರಹ್ಮೋತ್ಸವ ಕರುಣಾಯಗೋಡೆ ಚೇತುವಣ್ಣ ಎಲ್ಲ ಸತಿ ಜನರಿಗೋಸ್ಕರ ಏನಾದ್ರು ಒಂದು ವಿಶೇಷವಾಗಿ ಮಾಡ್ತಾರೆ. ಈ ಬಾರಿ ಕೂಡ ವಿಶೇಷವಾಗಿ ಅನ್ನದಾನ ಅದೆಲ್ಲ ನಡೆಸ್ತಿದ್ದಾರೆ. ಜಾತ್ರೆಗೆ ಬರುವ ಭಕ್ತರಿಗೆ ಕರುಣೆಯ ಗೋಡಿಯ ಚೇತನ್ ಹಾಗೂ ಸಂಘಟಕರಿಂದ ಪ್ರಸಾದ ಪಾನಕ ಸೇವೆಯನ್ನ ಮಾಡಿದ್ರು. ಅಲ್ಲದೆ ಜಾತ್ರೆಗೆ ಆಗಮಿಸಿದ ಭಕ್ತರು ರಥಕ್ಕೆ ಧವಳ ಬಾಳೆಹಣ್ಣು ಹಾಕಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಬಂದಂತಹ ಭಕ್ತರಿಗೆ ಅನ್ನದಾನ, ಪಾನಕ ಸೇರಿದಂತೆ ಹೆಸರು ಬೇಳೆ ನೀಡಲಾಯಿತು. ಇನ್ನು ನಗರದ ತಾಲೂಕು ಕಚೇರಿ ವೃತ್ತವನ್ನ ಸಂಪೂರ್ಣವಾಗಿ ಜಾತ್ರೆಗಾಗಿ ಮೀಸಲಿಟ್ಟಿದ್ದ ಕಾರಣ ಅಂಗಡಿ ಮುಂಗಟ್ಟುಗಳು ಜಾತ್ರೆಯಲ್ಲಿ ತಲೆ ಎತ್ತಿದ್ದು ಯುವಕ ಯುವತಿಯರು ಸೇರಿದಂತೆ ಕುಟುಂಬಸ್ಥರೆಲ್ಲ ಜಾತ್ರೆಯಲ್ಲಿ ಭರ್ಜರಿ ರೌಂಡ್ ಹೊಡೆದು ಎಂಜಾಯ್ ಮಾಡಿದ್ರು. ಹೊಸಕೋಟೆ ತಾಲೂಕಿನಲ್ಲಿ, ವಿಶೇಷವಾಗಿ ನಮ್ಮ ಹೊಸಕೋಟೆ ನಗರದಲ್ಲಿ ಹಾಗಂತ ಐತಿಹಾಸಿಕವಾದಂಥ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವಕ್ಕೆ ಇವತ್ತು ನಾವು ಬೆಳಗ್ಗೆ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಾಲನೆ ಕೊಟ್ಟು, ಏನು ನಮ್ಮ ತೇರು ರಥ ಇದೆ, ತೇರನ್ನ ನಾವಿವತ್ತು ಬೆಳಗ್ಗೆ 11:30 ಗಂಟೆಗೆ ಚಾಲನೆ ಕೊಟ್ಟು, ತೇರು ಬೀದಿಯಲ್ಲಿ ಪ್ರಮುಖವಾದಂಥ ಪೇಟೆಗಳು, ಗಾಣಿಗರ ಪೇಟೆ ಆಗಿರ್ಬೋದು, ಬೆಸ್ತರ ಬೀದಿ ಆಗಿರ್ಬೋದು, ಇಲ್ಲಿ ಕುರುಬರ ಪೇಟೆ ಆಗಿರ್ಬೋದು, ತಿಗಳರ ಪೇಟೆ ಆಗಿರ್ಬೋದು, ಎಲ್ಲ ಪೇಟೆಗಳ ಮುಖಾಂತರವಾಗಿ ತಾಲೂಕಲ್ಲಿ ಇವತ್ತು ಇದು ಎಲ್ಲ ಜಾತಿಗಳಿಗೆ, ಎಲ್ಲ ಜನಾಂಗಗಳಿಗೆ, ಎಲ್ಲ ಧರ್ಮಗಳಿಗೆ ಸೇರಿದಂಥ ಒಂದು ಹಬ್ಬ. ಇವತ್ತು ನಾವು ನೋಡಿದಂಗೆ ಎಲ್ಲರ ಮನೆಗಳಲ್ಲಿ ಅವರ ಯಾರು ಕುಟುಂಬದವ್ರು ಇರ್ತಾರೆ, ಕುಟುಂಬದ ವರ್ಗದವ್ರು ಇರ್ತಾರೆ. ಬೇರೆ ಬೇರೆ ಭಾಗಗಳಲ್ಲಿ, ಕರ್ನಾಟಕ ರಾಜ್ಯದ ಬೇರೆ ಭಾಗಗಳಲ್ಲಿ, ವಿಶೇಷವಾಗಿ ಕೆಲವೊಂದು ಕಡೆ ವಿದೇಶಗಳಿಂದ ಕೂಡ ಬಂದು ಈ ಒಂದು ಹಬ್ಬದಲ್ಲಿ, ಈ ಒಂದು ಮಹೋತ್ಸವದಲ್ಲಿ ಭಾಗವಹಿಸೋದನ್ನು ನಾವು ನೋಡಿದ್ದೀವಿ.
ಒಟ್ಟಾರೆ ಸಿಲಿಕಾನ್ ಸಿಟಿ ಪಕ್ಕದ ಹೊಸಕೋಟೆಯಲ್ಲಿ ಇಂದು ಜಾತ್ರೆ ಸಂಭ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾದರು. ಜೊತೆಗೆ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ರಾತ್ರಿ ನಡೆಯಲಿರುವ ಕರಗ ಮಹೋತ್ಸವಕ್ಕೆ ಎಲ್ಲರೂ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿರುವುದಂತೂ ಸುಳ್ಳಲ್ಲ. ಸಂಜೀವ್ ನ್ಯೂಸ್ ಟಿವಿ ಹೊಸಕೋಟೆ. ಗೌರಿಬಿದನೂರು ನಗರದ ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ನಿರ್ಮಾಣವಾಗಿ 6 ದಶಕಗಳು ಕಳೆದಿದ್ದು ಅದು ಶಿಥಿಲಾವಸ್ಥೆ ತಲುಪಿದೆ. ಅದನ್ನು ಈ ಕೂಡಲೇ ಕೆಡವಿ ನೂತನವಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಸದಸ್ಯ ಸುಧಾಕರ್ ಆಗ್ರಹಿಸಿದರು. ಗೌರಿಬಿದನೂರು ಪಟ್ಟಣದಲ್ಲಿ ಗುರುವಾರ ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಸದಸ್ಯ ಸುಧಾಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶಿರಾ ಚಿಕ್ಕಬಳ್ಳಾಪುರ ಮುಳುಬಾಗಿಲು ಮಾರ್ಗವಾಗಿ ರಸ್ತೆ ಅಗಲೀಕರಣ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ನಗರದ ಪುರಠಾಣೆ ಪಕ್ಕದಲ್ಲಿರುವ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ. ನಿರ್ಮಾಣವಾಗಿ ಸುಮಾರು 6 ದಶಕಗಳು ಕಳೆದಿದೆ. ಸೇತುವೆ ಕೆಳಭಾಗದ ಕಂಬಗಳು ಶಿಥಿಲಗೊಂಡು ಬೀಳುವ ಪರಿಸ್ಥಿತಿಯಲ್ಲಿದೆ. ಈ ಬಾರಿ ಮಳೆ ಬಂದು ನದಿ ತುಂಬಿ ಹರಿದ್ರೆ ಈ ಸೇತುವೆ ಮುರಿದು ಬೀಳುವುದು ಖಚಿತ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಇದನ್ನು ಕೆಡವಿ ನೂತನವಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಈ ಸೇತುವೆಯು ಸುಮಾರು 1.5 ವರ್ಷದ ಕೆಳಗಡೆ ಇಲ್ಲಿ ನೀರು ಹರಿಬೇಕಾದ್ರೆ ಪಾಪ ಈ ತಾಲೂಕಿನ ಈ ತಾಲೂಕಿನ ಅಧಿಕಾರಿಗಳು ಮತ್ತು ಪೊಲೀಸ್ ಠಾಣೆಯ ಆರಕ್ಷಕರ ಸಿಬ್ಬಂದಿಯು ಆ ಕಡೆ ಈ ಕಡೆ ತಡೆಗೋಡೆ ಒಡ್ಡಿ 1 ವಾರದ ಕಾಲ ಈ ಸೇತುವೆಯ ಮೇಲೆ ಯಾರನ್ನೂ ಓಡಾಡಲು ಬಿಡಲಿಲ್ಲ. ಯಾಕೆ ಅಂದರೆ ಇದು ಸೇತುವೆ ಅಷ್ಟು ಹಾಳಾಗಿದೆ ಎಂದು, ಶಿಥಿಲಾವಸ್ಥೆಯಲ್ಲಿದೆ ಎಂದು ತಾಲೂಕು ಅಧಿಕಾರಿಗಳಿಗೆ ಗೊತ್ತು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಿರೇಬಿದನೂರು ರಾಜಣ್ಣ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಲಾಗುತ್ತಿದೆ. ಹಳ್ಳಿ ಭಾಗದಲ್ಲಿ ತ್ವರಿತವಾಗಿ ರಸ್ತೆ ಅಗಲೀಕರಣ ಆದರೆ ನಗರ ಭಾಗದಲ್ಲಿ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಯಾವ ನ್ಯಾಯ ಎಂದು ಪ್ರಶ್ನೆ ಮಾಡಿದರು. ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅಲ್ಲಲ್ಲಿ ಮಧ್ಯದ ಭಾಗದಲ್ಲಿ ಕಾಮಗಾರಿಗಳು ನಡೆಸ್ತಾ ಇದ್ದಾರೆ. ಒಂದು ಕಡೆಯಿಂದ ಏನು ಆಗಿದೆ, ಮುಂಜೂರಾಗಿದೆ, ಟೌನಿಂದ ಹಿಡಿದು ಹಿರೇಬಿದನೂರು ಅಪ್ಟು ಹೊರಗಡೆವರೆಗೂ ರಸ್ತೆ ಮತ್ತು ಚರಂಡಿ ಕಾಮಗಾರಿನ ಒಂದು ಕಡೆಯಿಂದ ಮಾಡ್ಕೊಂಡು ಹೋದರೆ ಸುಸಜ್ಜಿತವಾದ ಕಾಮಗಾರಿನೂ ರಸ್ತೆ ಆಗುತ್ತೆ. ಆದರೆ ಮಧ್ಯ ಭಾಗದಲ್ಲಿ ಮಾಡಿ ಹದಗೆಟ್ಟ ರಸ್ತೆಗಳ ಟೈಪ್ ಆಗ್ತಾ ಇದೆ. ಇದನ್ನು ಕೂಡಲೇ ಒಂದು ಕಡೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಮಹೇಶ್, ಪರಮೇಶ್, ಸುಲೇವಾನ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಐತಿಹಾಸಿಕ ಪ್ರಸಿದ್ಧ ಗಡದಾಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಗುರುವಾರ ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಬಾಗೇಪಲ್ಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗಡದಾಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಮಂದಿ ಭಕ್ತರು ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮ ರಥೋತ್ಸವ ಪ್ರಯುಕ್ತ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು. ರಥೋತ್ಸವ ಅಂಗವಾಗಿ ಅಭಿಜಿತ್ ಮುಹೂರ್ತದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರು ತಮ್ಮ ಕುಟುಂಬ ಸಮೇತವಾಗಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ರಥವನ್ನ ಎಳೆದರು. ಜಾತ್ರೆ ಪ್ರಯುಕ್ತ ದೇವಾಲಯದ ಸಮೀಪ ದನಗಳ ಜಾತ್ರೆ ನಡೆಯಿತು. ರಥೋತ್ಸವ ಅಂಗವಾಗಿ ಬಾಗೇಪಲ್ಲಿ ತಾಲೂಕು ಸೇರಿದಂತೆ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡಿನಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಭಾಗವಹಿಸಿದರು. ರಥೋತ್ಸವ ಅಂಗವಾಗಿ ಸಿಂಗರಿಸಿದ್ದ ಎತ್ತಿನ ಬಂಡಿಯಲ್ಲಿ ಗ್ರಾಮಸ್ಥರು ಭಕ್ತರಿಗೆ ಪಾನಕ, ಕೋಸಂಬರಿ ವಿತರಿಸಿದರು. ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮಿ ರಥೋತ್ಸವ ಗಡದಿಮಲ್ಲಿ
ಪ್ರತಿ ವರ್ಷವೂ ರಥೋತ್ಸವ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ. ಪ್ರತಿ ವರ್ಷವೂ ಬರ್ತೀವಿ. ನಾನು ಲಾಸ್ಟ್ 2 ಇಯರ್ಸಿಂದ ಬರ್ತಾಯಿದ್ದೀನಿ. ಇಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ತುಂಬ ಅದ್ಧೂರಿಯಾಗಿರುತ್ತೆ. ಜನ ತುಂಬ ಸೇರ್ತಾರೆ. ಚೆನ್ನಾಗಿ ತುಂಬ ಇತಿಹಾಸ ಇದೆ. ನಮಸ್ಕಾರ. ಈ ಗಡ್ದಿಂ ಬ್ರಹ್ಮರಥೋತ್ಸವ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ತುಂಬ ವರ್ಷಗಳಿಂದ ಆಡಂಬರವಾಗಿ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಚಿಕ್ಕಂದಿನಿಂದ ಬರ್ತಾ ಇದ್ದೀವಿ. ಒಂದು ವರ್ಷನೂ ತಪ್ಪಿಲ್ಲ. ಇವಾಗ ನಾವು ಬಾಗೇಪಲ್ಲಿ ಇಲ್ಲ ಪುಣೆಯಲ್ಲಿದ್ದೀವಿ. ಆದರೂ ಪ್ರತಿ ವರ್ಷ ಈ ಟೈಮ್ಗೆ ಬಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ತೀವಿ. ಧರ್ಮೇರಾಯ ಪ್ರತಿಷ್ಠೆ ಮಾಡಿರೋ 108 ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳಲ್ಲಿ ಗಡ್ದಿಮ್ದು ಕೂಡ ಒಂದು ತುಂಬ ಪುರಾತನವಾದದ್ದು. ಎಲ್ಲೆಲ್ಲಿಂದನೋ ಬರ್ತಾರೆ. ದೇವರ ಮಹಿಮೆ ಕೂಡ ಅಪಾರವಾಗಿದೆ. ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣರವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಿತು. ಇಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪಾಂಚರಾತ್ರಾಗಮ ಪ್ರಕಾರವಾಗಿ 9 ದಿವಸಗಳಿಂದ ಕೂಡ ನಡೀತಾ ಇದ್ದು, ಇವತ್ತು 7ನೇ ದಿವಸ, ಸಪ್ತಮ ದಿವಸ. ಸ್ವಾಮಿನವರಿಗೆ ವೈಶಾಖ ಶುದ್ಧ ಹುಣ್ಣಿಮೆ, ಬುದ್ಧ ಪೌರ್ಣಿಮಾ ಅಂತೀವಿ. ಈ ದಿವಸ ಅನಾದಿ ಕಾಲದಿಂದಲೂ ಸರಿಸುಮಾರು ಒಂದು 200-300 ವರ್ಷಗಳಿಂದಲೂ ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಬಂದು ಬೆಳಗ್ಗೆ ಸ್ವಾಮಿನವರಿಗೆ ಫಲಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಸಹಸ್ರನಾಮಾವಳಿ ಕುಂಕುಮಾರ್ಚನೆ, ತುಳಸಿ ಅರ್ಚನೆ, ವಿಶೇಷವಾದ ಪುಲ್ಲಂಗಿ ಸೇವೆ, ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಬಲಿಯರ್ಣ ಕೈಂಕರ್ಯಗಳು, ಯಜ್ಞ ಯಾಗಾದಿ ಕೈಂಕರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ದು, ಈ ದಿನ ಗಡದ ವೆಂಕಟರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇತಿಹಾಸ ಪ್ರಸಿದ್ಧ ಈ ಒಂದು ಬ್ರಹ್ಮರಥೋತ್ಸವ ವರ್ಷದಲ್ಲಿ ಮೇ ತಿಂಗಳಲ್ಲಿ ಬರುತ್ತೆ. ಈ ವರ್ಷವೂ ಮೇ 23ರಿಂದ ಬಂದು ಭಕ್ತಾದಿಗಳು ಭಕ್ತಿಯಿಂದ ಈ ದಿನ ಆ ರಥವನ್ನು ಎಳೆದು ತಮ್ಮ ಈಡೇರಿಕೆ ಭಗವಂತ ಆಶೀರ್ವಾದ ಮಾಡಬೇಕು, ಅನುಗ್ರಹಿಸಬೇಕು ಅಂತ ಕೋರ್ತಾ ಇದ್ದಾರೆ. ಆ ಭಗವಂತ ಈ ಭಾಗಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಒಳ್ಳೆಯದು ಮಾಡಬೇಕು. ಈ ಭಾಗಕ್ಕೆ ಒಳ್ಳೆ ಮಳೆ ಬಂದು ಬೆಳೆ ಆಗಿ ರೈತರು ಸಂತೋಷದಿಂದ ಇರಬೇಕು ಅಂತ ನಾನು ಬಂದು ಈ ಒಂದು ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ. ವರಾಹಮೂರ್ತಿ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, JEEಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಯಾವುದೇ ದೇಶ ಬೆಳವಣಿಗೆ ಆಗಬೇಕಾದ್ರೆ ತಂತ್ರಜ್ಞಾನ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ. ಆ ತಂತ್ರಜ್ಞಾನ ಬೆಳವಣಿಗೆಗೆಂದೇ ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡಲಾಗುತ್ತಿದೆ. ತಂತ್ರಜ್ಞಾನ ಜೊತೆಗೆ ಮಾಹಿತಿ ತಂತ್ರಜ್ಞಾನವು ಅತ್ಯವಶ್ಯಕ. ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎರಡು ಬೆರೆತರೆ ಇನ್ನಷ್ಟು ಅಭಿವೃದ್ಧಿಗೆ ಪೂರಕ ಅನ್ನೋದನ್ನು ನಾಗಾರ್ಜುನ ಕಾಲೇಜು ಉದಯೋನ್ಮುಖ ಇಂಜಿನಿಯರ್ಗಳು ಮಾಡಿ ತೋರಿಸಿದ್ದಾರೆ. ಅದೇನು ಅನ್ನೋದನ್ನು ತೋರಿಸ್ತೀವಿ. ಈ ಸುದ್ದಿ ತಪ್ಪದೆ ನೋಡಿ. ಹೌದು, ದೇಶ ಮತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಬೃಹದಾಕಾರದ ಡ್ಯಾಮ್,
ಬೃಹತ್ ಕಟ್ಟಡ, ಕೈಗಾರಿಕೆಗಳ ನಿರ್ಮಾಣ, ರಸ್ತೆ ಅಭಿವೃದ್ಧಿ, ಬೃಹತ್ತಾದ ಮನೆಗಳ ನಿರ್ಮಾಣದ ಹಿಂದೆ ಇಂಜಿನಿಯರ್ಗಳ ಕೈ ಚಳಕ ಇದೆ. ಆರೋಗ್ಯ ಸುಧಾರಣೆಯಾಗಬೇಕಾದ್ರೆ ವೈದ್ಯರು, ಕಾನೂನು ಪಾಲನೆಯಾಗಬೇಕಾದ್ರೆ ವಕೀಲರು, ಆಡಳಿತ ಸುಧಾರಣೆ ಆಗಬೇಕಾದ್ರೆ IAS, ಕಾನೂನು ಸುವ್ಯವಸ್ಥೆ ಆಗಬೇಕಾದ್ರೆ IPS ಅಧಿಕಾರಿಗಳು ಹೇಗೆ ಮುಖ್ಯವೋ ಎಲ್ಲ ನಿರ್ಮಾಣ ಕಾರ್ಯಗಳಲ್ಲಿ ಇಂಜಿನಿಯರ್ಗಳ ಪಾತ್ರ ಅಷ್ಟೇ ಮುಖ್ಯ. ಇನ್ನು ಇಂಜಿನಿಯರ್ಗಳ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಈಗ ಆರೋಗ್ಯ ಕ್ಷೇತ್ರ, ರೈತರ ವ್ಯವಸಾಯ, ಗೃಹ ಬಳಕೆ, ಸ್ಟಾಕ್ ಮಾರ್ಕೆಟ್ಗಳಲ್ಲೂ ಕೆಲಸ ಮಾಡುತ್ತಿದೆ. ಅದು ಹೇಗೆ ಅನ್ನೋದನ್ನ ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ್ದಾರೆ. ರಾಜ್ಯ ಮಟ್ಟದ ಪ್ರದರ್ಶನಕ್ಕಾಗಿ ಸಿದ್ಧಪಡಿಸಿರುವ ಎಲ್ಲ ಪ್ರಾಜೆಕ್ಟ್ಗಳನ್ನ ಇಂದು ಕಾಲೇಜಿನಲ್ಲಿ ಪ್ರದರ್ಶಿಸಿದರು. ಕಾಲೇಜು ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ, ಪ್ರಾಂಶುಪಾಲ ರವಿಶಂಕರ್, ಇನ್ಚಾರ್ಜ್ ಅಧಿಕಾರಿಗಳು ವೀಕ್ಷಿಸಿ ಉದಯೋನ್ಮುಖ ಇಂಜಿನಿಯರ್ಗಳ ಹೊಸ ಮಾಡೆಲ್ಗಳನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ. ಅವರು ಕಂಡುಹಿಡಿದ ಪ್ರದರ್ಶಿಸಿದ ಪ್ರತಿಯೊಂದು ಪ್ರಾಜೆಕ್ಟ್ ಹೇಗೆ ದೇಶ ನಿರ್ಮಾಣಕ್ಕೆ ಪೂರಕವಾಗುತ್ತದೆ ಎನ್ನುವುದನ್ನು ಡೈರೆಕ್ಟರ್ ಗೋಪಾಲಕೃಷ್ಣ ವಿವರಿಸಿದ್ದಾರೆ ನೋಡಿ. ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ವಿದ್ಯಾರ್ಥಿಗಳು ಇವತ್ತು ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದ್ದಾರೆ. ಅವರು ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ ಎಕ್ಸಿಬಿಷನ್ಗೆ ಈ ಪ್ರಾಜೆಕ್ಟ್ಸ್ಗಳನ್ನ ತಗೊಂಡು ಹೋಗೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ಗಳು ಅಂತಂದರೆ ತುಂಬ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದ್ದಾವೆ. ಈಗ ಕೆಲವುದು ಈ ವೇಸ್ಟನ್ನು ಹೆಂಗೆ ಎಲ್ಲಿಗೆ ಕೊಡಬೇಕು ಅಂತ ಗೊತ್ತಿರಲ್ಲ ಜನಗಳಿಗೆ. ಮನೇಲಿ ಈ ವೇಸ್ಟ್ ಇರುತ್ತೆ, ಒಂದು ನೀವು ಹೇಳ್ದಂಗೆ ಒಂದು ಗ್ರೈಂಡರ್ ಹಾಳಾಗ್ಬೋದು, ಮಿಕ್ಸಿ ಹಾಳಾಗ್ಬೋದು, ಮತ್ತೊಂದು ಆಗ್ಬೋದು, ಅದನ್ನೆಲ್ಲ ಎಲ್ಲಿಗೆ ಕೊಡೋದು? ಆಮೇಲೆ ನಾವು ಹೊಸ ಮಿಕ್ಸಿ ತರಬೇಕು ಅಂತೀವಿ, ಆದರೆ ಹಳೇದನ್ನು ಏನು ಮಾಡೋದು ಅಂತ ಅಂಗಡಿವನಿಗೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿಗೆ ಎಷ್ಟಕ್ಕೋ ಕೊಡಬೇಕಾಗತ್ತೆ. ಅಂಥದನ್ನು ಅವರಿಗೆ ಪ್ರತಿ ಪಾರ್ಟಿಗೆ ಯಾವ್ಯಾವ್ದು ವರ್ಕ್ ಆಗ್ತಾಯಿದೆ ಅಂಥದ್ದು ಅವರಿಗೆ ಅಷ್ಟು ದುಡ್ಡು ಬರೋಂಗೆ ಮಾಡೋ ಅಂಥ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಇನ್ನೊಂದು ಬ್ಯಾಟ್ನವರು ಮಾಯಿಶ್ಚರ್ ಕಂಟೆಂಟ್ನ ಕಂಡುಹಿಡಿಯೋದು, ಸಾಯಿಲಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಎಷ್ಟು ನೀರಿನ ಅಂಶ ಇದೆ, ಅದರಿಂದ ಎಷ್ಟು ನೀರಿನ ಅಂಶನ ನಾವು ಎಷ್ಟು ನೀರನ್ನು ಬಿಡಬೇಕು ಆ ಫೀಲ್ಡಿಗೆ, ಅದು ಕ್ರಾಪ್ ಮೇಲೆ ಡಿಪೆಂಡ್ ಆಗೋ ಹಾಗೆ. ಈಗ ನಾವು ಕಡಲೆಕಾಯಿ ಬೆಳಿತೀವ, ಸೇವಂತಿಗೆ ಬೆಳಿತೀವ, ಗುಲಾಬಿ ಬೆಳಿತೀವ, ಅಥವಾ ಕೋಸ್ಗೆಡ್ಡೆ ಬೆಳಿತೀವ, ಯಾವ ಪ್ರಾಡಕ್ಟ್ನ ಬೆಳಿತೀವಿ, ಯಾವ ತರಕಾರಿನ ಅಥವಾ ಹೂವನ್ನ ಬೆಳಿತೀವಿ, ಅದಕ್ಕೆ ಎಷ್ಟು ನೀರು ಬೇಕು, ಎಕರೆಗೆ ಎಷ್ಟು ಬೇಕು, ಅರ್ಧ ಎಕರೆಗೆ ಎಷ್ಟು ಹೇಳ್ಬೋದು, ಅದನ್ನು ಪ್ರೆಡಿಕ್ಟ್ ಮಾಡಿ ಅಷ್ಟೇ ನೀರನ್ನು ಅಲ್ಲಿಗೆ ಹೋಗೋ ಹಂಗೆ ಮಾಡ್ಬೋದು. ಅಂಥದ್ದೊಂದು ಪ್ರಾಜೆಕ್ಟ್ನ ಮಾಡಿದ್ದಾರೆ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಬಾಕಿ ಹಣವನ್ನು ಬಿಡುಗಡೆ ಮಾಡದೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿತು. ದೇವನಹಳ್ಳಿಯ ಜಿಲ್ಲಾಡಳಿತ ಭವನದ ಎದುರು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬೃಂಗೇಶ್ ಮಾತನಾಡಿ, ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯದಲ್ಲಿ 490 ಉತ್ಪಾದಕರ ಸಂಸ್ಥೆಗಳಿದ್ದು ಹಣ ಬಿಡುಗಡೆಯಾಗಿಲ್ಲ. ಹಣ ಬಿಡುಗಡೆ ಮಾಡಿದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 12% ಹಣ ಬಿಡುಗಡೆ ಮಾಡಲಾಗಿತ್ತು. ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಹಾಲು ಉತ್ಪಾದಕರಿಗೆ 9 ತಿಂಗಳಿನಿಂದ ಹಣ ಬಿಡುಗಡೆ ಮಾಡಿಲ್ಲ. ಮುಂಗಾರಿಗೆ ಕೃಷಿ ಚಟುವಟಿಕೆಗೆ ಬಿತ್ತನೆ ಬೀಜ, ರಸಗೊಬ್ಬರ ನೀಡುತ್ತಿಲ್ಲವೆಂದು ಕಿಡಿಕಾರಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್ ಮಾತನಾಡಿ, ರೈತರಿಗಾಗಿ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ರೈತ ಉತ್ಪಾದಕ ಕೇಂದ್ರವನ್ನು ಮಾಡಿದ್ದು, ರೈತರಿಗೆ ಕೃಷಿಗೆ ಅನುಕೂಲವಾಗುವಂತೆ ನಾನಾ ರೀತಿಯಲ್ಲಿ ಕಮಿಟಿ ಮಾಡಲಾಗಿತ್ತು. ಇದೀಗ ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಿದರು. ರೈತ ಉತ್ಪಾದಕರ ಸಂಸ್ಥೆಗಳಿಗೇನು ಇವತ್ತು ಸುಮಾರು ವರ್ಷಗಳಿಂದ ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಬಂದಾಗಿಂದ ಸುಮಾರು ನಮ್ಮದು ಉತ್ಪಾದಕರ ಸಂಸ್ಥೆಗಳು ಒಟ್ಟು 490 ಉತ್ಪಾದಕ ಸಂಸ್ಥೆಗಳಿವೆ. ಯಾವುದಕ್ಕೂ ಸಹ ಹಣ ಬಿಡುಗಡೆ ಮಾಡಿಲ್ಲ. ಸುಮಾರು ಈ ಹಣವನ್ನು ಬಿಡುಗಡೆ ಮಾಡಿದ್ರೆ ಸುಮಾರು 10 ಲಕ್ಷ ರೈತರಿಗೆ ಇದು ಅನುಕೂಲವಾಗ್ತದೆ. ನಮ್ಮ ಹಿಂದೆ ಇದ್ದಂಥ ನಮ್ಮ BJP ಸರ್ಕಾರದಲ್ಲಿ 12% ಸನ್ಮಾನ್ಯ ಯಡಿಯೂರಪ್ಪ ಅವರಿದ್ದಂಥ ಸಂದರ್ಭದಲ್ಲಿ 12% ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅದಾದ ನಂತರ ಯಾವುದೇ ₹1 ಅನ್ನೋಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ರಾಜೀವ ಲೋಚನಾ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಮಾಧ್ಯಮ ಪ್ರಮುಖ್ ನೆಲಮಂಗಲ ರಾಜು, ಮಂಡಲ ಅಧ್ಯಕ್ಷ ಚೌಧರಿ ಶಿವರಾಜು, KC ಮುನ್ರಾಜ್, RK ನಂಜೇಗೌಡ ಮತ್ತಿತರರು ಭಾಗವಹಿಸಿದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.
ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿರುವ ಹಿನ್ನೆಲೆಯಲ್ಲಿ ಮೈಸೂರು, ಬೆಂಗಳೂರು, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕದ ಭಾಗದ ಸುಮಾರು 24 ಜಿಲ್ಲೆಗಳ ಜನರಿಗೆ ಶಿಕ್ಷಣ ನೇಮಕಾತಿ ಹಾಗೂ ಬಡ್ತಿಯಲ್ಲಿ ಅನ್ಯಾಯ ಆಗುತ್ತಿರುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಜೂನ್ 1ರಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಅಧ್ಯಕ್ಷ ಕೆಜಿ ಕುಮಾರ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮುಳಬಾಗಿಲು ತಾಲೂಕು ನಾಗರಿಕ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಅಧ್ಯಕ್ಷ ಕೆಜಿ ಕುಮಾರ್ ಮಾತನಾಡಿ, ಸರ್ಕಾರದ ನಿಯಮಾವಳಿಗಳನ್ನು ರೂಪಿಸುವಾಗ ಸಂವಿಧಾನಾತ್ಮಕವಾಗಿ ಮತ್ತು ಇತರರ ಹಕ್ಕುಗಳಿಗೆ ತೊಂದರೆಯಾಗದಂತೆ ರೂಪಿಸಬೇಕಾಗುತ್ತದೆ. ಆದರೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಮತ್ತು ಬಡ್ತಿ ಮೀಸಲಾತಿ ನಿಯಮಗಳನ್ನು ರೂಪಿಸುವಾಗ ಹಾಗೂ ಅನುಷ್ಠಾನಗೊಳಿಸುವಾಗ ಸಂವಿಧಾನದ 98ನೇ ತಿದ್ದುಪಡಿ ವಿರುದ್ಧವಾಗಿ ರೂಪಿಸಲಾಗಿದೆ ಮತ್ತು ಅನುಷ್ಠಾನಗೊಳಿಸುತ್ತಿರೋದ್ರಿಂದ ನಮಗೆ ಅನ್ಯಾಯವಾಗ್ತಿದೆ ಅಂತ ದೂರಿದ್ರು. ಇದು ಹೀಗೆ ಮುಂದುವರೆದ್ರೆ ಇನ್ನು 10 ವರ್ಷದಲ್ಲಿ ಹೈದರಾಬಾದ್ ಕರ್ನಾಟಕದವರೇ ಬಡ್ತಿ ಪಡೆದು ರಾಜ್ಯದ ಎಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿದ್ದು, ರಾಜ್ಯದ 24 ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರೋರಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವಾಗಲಿದೆ. ಈಗಾಗಲೇ ಸೇವೆಯಲ್ಲಿ ಇರೋರಿಗೆ ಬಡ್ತಿಯಲ್ಲಿ ಅನ್ಯಾಯ ಆಗ್ತದೆ ಅಂತ ಆರೋಪಿಸಿದ್ರು. ಈ ಅನ್ಯಾಯ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಸಹ ಮುಂದುವರೆದಿದ್ದು, ಈ ಘನಘೋರ ಅನ್ಯಾಯ ತಪ್ಪಿಸಲು ಮಾತಾಡದ ಹಾಗೂ ಅರಿವಿಲ್ಲದ ಜನಪ್ರತಿನಿಧಿಗಳ ಮನೆಗಳ ಮುಂದೆ ಸಹ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಮುಳಬಾಗಿಲು ತಾಲೂಕು ನಾಗರಿಕ ವೇದಿಕೆಯ ಅಧ್ಯಕ್ಷ ರೋಹನ್ ಗೌಡ, ಹಸಿರು ಪ್ರತಿಷ್ಠಾನ ರಾಜ್ಯ ಸಂಚಾಲಕ ಗೋವಿಂದ್ ರಾಜ್ ಪಟೇಲ್ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಸಾವಿರಾರು ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು ಪ್ರಪಂಚದಲ್ಲಿ ನಡೆದು ಹೋಗಿವೆ. ಶಾಂತಿ, ಅಹಿಂಸೆ ಮತ್ತು ಸತ್ಯದ ಬದುಕನ್ನು ಪರಿಚಯಿಸಿದ ಭಗವಾನ್ ಬುದ್ಧನನ್ನು ಇಂದಿಗೂ ಸ್ಮರಿಸಲಾಗುತ್ತಿದೆ ಎಂದು ಸಾಹೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಸಾವಿರಾರು ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು ಪ್ರಪಂಚದಲ್ಲಿ ನಡೆದು ಹೋಗಿವೆ. ಶಾಂತಿ, ಅಹಿಂಸೆ ಮತ್ತು ಸತ್ಯದ ಬದುಕನ್ನು ಪರಿಚಯಿಸಿದ ಭಗವಾನ್ ಬುದ್ಧನನ್ನ ಇಂದಿಗೂ ಸ್ಮರಿಸಲಾಗುತ್ತಿದೆ ಅಂತ ಸಾಹೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಸಿದ್ಧಾರ್ಥ ನಗರದಲ್ಲಿ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಆಯೋಜಿಸಿದ್ದ 2568ನೇ ಬುದ್ಧ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬುದ್ಧ ಜನಿಸಿದ ದಿನದಂದೇ ಪ್ರಪಂಚದಲ್ಲಿ ಆಗುವ ಬದಲಾವಣೆಗಳು, ಶಕುನಗಳನ್ನು ಆತನ ಪಾಲಕರು ಗ್ರಹಿಸಿದ್ರು. ಪ್ರಪಂಚದ ಕಷ್ಟ ನೋವುಗಳು ಕಾಣದಂತೆ ಅರಮನೆಯಲ್ಲಿ ಬುದ್ಧನನ್ನ ಬೆಳೆಸಿದ್ರು. ಆದರೆ ಪ್ರಕೃತಿಯ ನಿಯಮವನ್ನ ತಡೆಯಲಾಗಲಿಲ್ಲ. ರೋಗಿ, ವೃದ್ಧ ಶವವನ್ನು ಕಂಡು ಭಗವಾನ್ ಬುದ್ಧ ಲೌಕಿಕ ಜೀವನ ತ್ಯಜಿಸಿದ್ರು. ಪ್ರಪಂಚ ದುಃಖದಿಂದ ಕೂಡಿದೆ, ಇದಕ್ಕೆ ಆಸೆಯ ಮೂಲ ಕಾರಣ ಎಂಬುದನ್ನು ಗ್ರಹಿಸಿದ್ರು ಅಂತ ತಿಳಿಸಿದ್ರು. ಪ್ರಪಂಚದಲ್ಲಿ ಬೌದ್ಧ ಧರ್ಮವನ್ನು ಅನುಸರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾರತ ಬುದ್ಧ ಜನಿಸಿದ ನಾಡು. ಜಪಾನ್ ದೇಶದಲ್ಲಿ ಭಾರತದ ಕಡೆ ಕಾಲು ಚಾಚಿ ಮಲಗೋದಿಲ್ಲ, ಅಗೌರವ ತೋರಿದಂತಾಗ್ತದೆ ಎಂಬುದು ಅವರ ನಂಬಿಕೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಕನಿಕಾ ಪರಮೇಶ್ವರಿ, ಬೀದರ್ನ ಬುದ್ಧ ವಿಹಾರದ ವರಜ್ಯೋತಿ ಬಂತೇಜಿ, ಸಂಸ್ಥೆಯ ಆಡಳಿತಾಧಿಕಾರಿ ನಂಜುಂಡಪ್ಪ, ಸಾಹೆ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಪ್ರೊಫೆಸರ್ ಲಿಂಗೇಗೌಡ, ಕುಲಾಧಿಪತಿಗಳ ಸಲಹೆಗಾರ ವಿವೇಕ್ ವೀರಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆಂದರೆ ಅದು ಪುಟ್ಟಣ್ಣನವರು. ಪುಟ್ಟಣ್ಣನವರೇ ಪದವಿ ಕ್ಷೇತ್ರದ ಚುನಾವಣೆಯ ಉಸ್ತುವಾರಿಯಾಗಿದ್ದು, ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಮುಖಂಡರ ಪ್ರಮುಖ ಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರಾಮೋಜಿಗೌಡ ಅಭ್ಯರ್ಥಿಯಾಗಿ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಪುಟ್ಟಣ್ಣ ಅವರಿಗೆ ಅವರದ್ದೇ ಆದ ಅನುಭವ ಇದೆ. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಎಲ್ಲ ಪಕ್ಷದವರು ಗೊತ್ತಿರೋದ್ರಿಂದ ಮೊದಲನೇ ಸ್ಥಾನಕ್ಕೆ ಹೋಗೋಣ. ನಾವು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು. ಶತಾಯಗತಾಯ ರಾಮೋಜಿಗೌಡ ಅವರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಮನವಿ ಮಾಡಿದ್ರು. ಮೊಟ್ಟ ಮೊದಲು ಕಾಂಗ್ರೆಸ್ ಗೆದ್ದಿದೆ ಅಂದರೆ ಅದು ಪುಟ್ಟಣ್ಣವರು ಗೆದ್ದಿಲ್ಲ. ಪುಟ್ಟಣ್ಣವರು ಗೆಲ್ಲಬೇಕು. ಪುಟ್ಟಣ್ಣವರೇ ರಾಮೋಜಿಗೌಡ ಎಲೆಕ್ಷನ್ಗೆ ಇಂಜನ್. ಆತ ಕ್ರಿಕೆಟ್ ಗೊತ್ತಿದೆ, ದಡ ಗೊತ್ತಿದೆ, ಕಾಂಗ್ರೆಸ್ ಗೊತ್ತಿದೆ. ಆ ಓಟ್ ಹಾಕಿರೋ ಎಲ್ಲ ಪಾರ್ಟಿಗಳವರು ಪುಟ್ಟಣ್ಣಗೆ ಓಟ್ ಹಾಕಿರ್ತಾರೆ. ಆ ಪುಟ್ಟಣ್ಣವರ ನಾಯಕತ್ವದಲ್ಲಿ ಈ ಎಲೆಕ್ಷನ್ ನಡೀತಾ ಇದೆ. ಅವ್ರದ್ದೇ ಆದ ಅನುಭವ ಇದೆ. ಅದರಿಂದ ಗೆಲ್ಲೋದಕ್ಕಿಂತ ನಾವು ಮೊದಲನೇ ಸ್ಥಾನಕ್ಕೆ ಹೋಗೋಣ. ನಿಮ್ಮ ಆಶೀರ್ವಾದ ರಾಮೋಜಿಗೌಡರಿಗೆ, ಕಾಂಗ್ರೆಸ್ ಸಿಗಲಿ.
ಅಭ್ಯರ್ಥಿ ರಾಮೋಜಿಗೌಡ ಮಾತನಾಡಿ, ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡುವ ಮೊದಲಿನಿಂದಲೂ ಸಹ ನನ್ನದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಿಕೊಂಡು ಬರ್ತಿದ್ದೇನೆ. ಚುನಾವಣೆ ಇರೋದ್ರಿಂದ ನನ್ನ ಹೆಸರಿಗೆ ಮಸಿ ಬಳಿಯುವ ಹುನ್ನಾರವನ್ನು ಕೆಲವರು ನಡೆಸುತ್ತಿದ್ದಾರೆ. ಈಗಾಗಲೇ ಗಿಫ್ಟ್ಗಳಿಗೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದೇನೆ. ಉತ್ತಮ ವಾತಾವರಣ ಇದೆ. ಪಕ್ಷೇತರ ಅಭ್ಯರ್ಥಿಗಳಿಗೆ ಅಷ್ಟೊಂದು ಮಹತ್ವ ಇರೋದಿಲ್ಲ ಅಂತ ಹೇಳಿದ್ರು. ಚುನಾವಣೆ ಬರೋ ಮೊದಲಿಂದ ನಾನು ಸುಮಾರು 12 ವರ್ಷಗಳಿಂದ ನನ್ನದೇ ಆದಂಥ ಒಂದು ಹುಡುಗರು ಕೊಡ್ತಾ ಇದ್ದೆ. ಬಟ್ ಈಗ ಚುನಾವಣೆ ಬಂದಾಗ ಅದನ್ನು ಇವರು ಕದ್ದು ಮುಚ್ಚಿ ಮಾಡಿ ಬೇರೆಯವರ ಹೆಸರು ಕಳಿಸಿ ನನ್ನ ಹೆಸರು ಮಸಿ ಬೆಳಿತಾ ಇದ್ದಾರೆ. ಈಗಾಗಲೇ ಅದನ್ನು ಪ್ರೆಸ್ ಮೀಟ್ ಮಾಡಿ ಅದನ್ನು ಸ್ಪಷ್ಟನೆ ಕೊಟ್ಟಿದ್ದೇನೆ. ಹಾಗಾಗಿ ಅದನ್ನು ಸುಮ್ಮನೆ ನೆನ್ನೆನೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗ್ಬಿಟ್ಟು ನಾನೊಂದು ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಪ್ರಚಾರಕ್ಕೆ ಒಂದು ಇದು ಮಾಡಿದ್ದ ಅದನ್ನು ಸಹ ಕಂಪ್ಲೇಂಟ್ ಕೊಡು. ಆ ರೀತಿ ಅವರು ದಿನೇ ದಿನ ಒಂದೊಂದು ಮಾಡ್ತಾ ಇದ್ದಾರೆ. ಅವರೇ ಏನೋ ಇಟ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಮಹತ್ವ ಬೇಡ. ಏನು ಈ ಚುನಾವಣೆ ಇದೆ ಇವತ್ತು ಪಕ್ಷ ತುಂಬ ಗಂಭೀರವಾಗಿ ತಗೊಂಡಿದೆ, ತುಂಬ ಚೆನ್ನಾಗಿ ವಾತಾವರಣ ಇದೆ. ದಯವಿಟ್ಟು ತಮ್ಮದು ಸಹ ಆಶೀರ್ವಾದ ಸಹಕಾರ ಇರಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಎನ್ ಗೌಡ, ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಬಿ ರಾಜಣ್ಣ, ಜಗನ್ನಾಥ್, ಎಸ್ಆರ್ ರವಿ, ನಾಗೇಗೌಡ, ಎಸ್ಪಿ ಮುನಿರಾಜು, ಕೆಸಿ ಮಂಜುನಾಥ್, ಕೆಆರ್ ನಾಗೇಶ್, ದೇವನಹಳ್ಳಿ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಗುಡಿಬಂಡೆ ಪಟ್ಟಣದಲ್ಲಿ ಶ್ರೀ ಜಾಲಾರಿ ಸಪ್ಪಲಮ್ಮನವರ 26ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಶ್ರೀ ಜಾಲಾರಿ ಸಪ್ಪಲಮ್ಮನವರ 26ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಗಳವಾರ ರಾತ್ರಿ ಆಯೋಜಿಸಿದ್ದ ಕರಗ ಮಹೋತ್ಸವ ಅಪಾರ ಭಕ್ತಾದಿಗಳೊಂದಿಗೆ ವೈಭವೋತೀತವಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ರಾತ್ರಿ ಹಸಿ ಕರಗ, ಬುಧವಾರ ರಾತ್ರಿ ಹೂವಿನ ಕರಗ, ಗುರುವಾರ ಬೆಳಗ್ಗೆ ಒನಕೆ ಕರಗವು ಅದ್ದೂರಿಯಾಗಿ ನಡೆಯಿತು. ಶ್ರೀ ಜಾಲಾರಿ ಸಪ್ಪಲಮ್ಮ ದೇವಿಯ ಕರಗವನ್ನು ಆಂಧ್ರಪ್ರದೇಶದ ರಾಮಕುಪ್ಪಂನ ಬಾಲಾಜಿ ಅವರು ಸೊಪ್ಪಿನಪೇಟೆಯ ಜಾಲಾರಿ ಸಪ್ಪಲಮ್ಮ ದೇವಿಯ ದೇವಾಲಯದಿಂದ ಬುಧವಾರ ರಾತ್ರಿ ಸುಮಾರು ಮಧ್ಯರಾತ್ರಿ ಹೂವಿನ ಕರಗವನ್ನು ಹೊತ್ತು ಹೊರಬಂದು ಇಡೀ ರಾತ್ರಿ ಗುಡಿಬಂಡೆ ಪಟ್ಟಣದ 11 ವಾರ್ಡ್ಗಳನ್ನು ಸುತ್ತಿದ್ರು. ಬುಧವಾರ ರಾತ್ರಿ ಸಪ್ಪಲಮ್ಮ ದೇವಾಲಯದಿಂದ ಹೊರಬಂದ ಕರಗ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ದೇವಾಲಯದ ಮುಂಭಾಗದಲ್ಲಿ ಹಾಗೂ ವಿವಿಧ ವೃತ್ತಗಳಲ್ಲಿ ನಾಗಿಣಿ ನೃತ್ಯ ಸೇರಿದಂತೆ ಹಲವು ನೃತ್ಯಗಳನ್ನೇ ಅನೇಕ ಭಂಗಿಗಳಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶಿಸಿದರು. ಜಾತ್ರೆ ಪ್ರಯುಕ್ತ ಜಾಲಾರಿ ಸಪ್ಪಲಮ್ಮನವರಿಗೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಗುರುವಾರ ಬೆಳಗ್ಗೆ ಯಾವುದೇ ರೀತಿಯ ಆಧಾರವಿಲ್ಲದೆ ಒನಕೆಯ ಮೇಲೆ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನ ತಲೆ ಮೇಲೆ ಹೊತ್ತು ಒನಕೆಯು ಬೀಳದಂತೆ ನೃತ್ಯ ಪ್ರದರ್ಶಿಸಿದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಗುರುವಾರ ಅದ್ದೂರಿಯಾಗಿ ನೆರವೇರಿತು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಗುರುವಾರ ವೈಶಾಖ ಶುದ್ಧ ಹುಣ್ಣಿಮೆ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಗುರುವಾರ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿ ರಥವನ್ನು ಎಳೆದು ಹೂವು, ಧವನ, ಬಾಳೆಹಣ್ಣುಗಳನ್ನು ದೇವರಿಗೆ ಸಮರ್ಪಿಸಿದರು. ರಥೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇವರಿಗೆ ಪೂಜೆ, ಅಭಿಷೇಕ ಮುಂತಾದ ಧಾರ್ಮಿಕ ಕೈಂಕರ್ಯಗಳು ನಡೆಯಿತು. ರಥೋತ್ಸವದಲ್ಲಿ ಮಾಜಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ, ಶಾಸಕ ಪುಟ್ಟಸ್ವಾಮಿಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಘವೇಂದ್ರ, ಹನುಮಾನ್, ಉಪ ತಹಶೀಲ್ದಾರ್ ವೆಂಕಟರಾಮರಾವ್ ಮತ್ತಿತರರು ಭಾಗವಹಿಸಿದರು. ಜೀರ್ಣೋದ್ಧಾರ ಮಾಡಿದಂಥ ಒಂದು ದೇವಸ್ಥಾನ, ಬಹಳ ಪುರಾತನ ಇತಿಹಾಸವಾದಂಥ ದೇವಸ್ಥಾನ. ಯಜ್ಞ ದೇವರಿಂದ ಪ್ರತಿಷ್ಠಾಪನೆ ಮಾಡಿರೋ ಅಂದರೆ ಪಾಂಡವರ ಕಾಲದಲ್ಲಿ ಆಗಿದೆ ಅಂತ ಒಂದು ಇತಿಹಾಸ ಇದೆ. ಇದು ಮೊದಲಿಗೆ ಇದು ಪಾಳ್ಯಗಾರರ ಕೋಟೆ. ಇದು ಪಾಳ್ಯಗಾರರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದಿದೆ, ಒಂದು ಮಾತಿದೆ. ಆಮೇಲೆ ಇಲ್ಲಿ ಒಂದು ತಾಳೆಗರಿ ಕೂಡ ಇತ್ತು. ನಂತರದಲ್ಲಿ ಏನಾಯಿತು, ಅದು ಆ ತಾಳೆಗರಿ, ಇತಿಹಾಸದ ತಾಳೆಗರಿ ಕೂಡ ನಶಿಸಿ ಹೋಗಿದೆ. ಅದು ನೀರು ಬಿದ್ದು ಇದಾಗಿ ಹೋಯಿತು. ಅದಾದ ನಂತರ ನಾವೆಲ್ಲ ಊರಿನ ಗ್ರಾಮಸ್ಥರು ಎಲ್ಲೆಲ್ಲಿ ಈ ಊರಿಂದ ಬೇರೆ ಬೇರೆ ವಿದೇಶಗಳಿಗೆ ಹೋಗಿ ಎಲ್ಲ ಸೆಟ್ಲಾಗಿದ್ದಾರೆ ಅವ್ರನ್ನೆಲ್ಲರೂ ನಾವು ಮೀಟ್ ಮಾಡಿ ಈ ದೇವಸ್ಥಾನ ತುಂಬ ಶಿಥಿಲವಾಗಿತ್ತು, ಇದನ್ನು ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು 2014ರಲ್ಲಿ ಈ ದೇವಸ್ಥಾನಗಳು ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನಗಳು ಪೂರ್ವ ಇಲ್ಲ ಅಂತ ಉತ್ತರ ದಿಕ್ಕಿನಲ್ಲಿರುತ್ತೆ. ಬಟ್ ಈ ಊರಿನಲ್ಲಿ, ಈ ಪ್ರಾಂತ್ಯದಲ್ಲಿ ದಕ್ಷಿಣಾಭಿಮುಖ ವೆಂಕಟರಮಣ ಸ್ವಾಮಿ ಅಂದರೆ ಇಲ್ಲಿ ಇತಿಹಾಸ ಏನಿದೆಯಪ್ಪ ಅಂದರೆ ಕೋರ್ಟು, ಕಚೇರಿ, ರಾಜಕೀಯಕ್ಕೆ ಈ ಸ್ವಾಮಿಯ ಅಭಯ ಅಂತ ಹೇಳ್ಬಿಟ್ಟು ಒಂದು ತುಂಬ ಒಳ್ಳೆಯ ಪ್ರತೀತಿ ಇದೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.
ಬುದ್ಧನ ಆದರ್ಶಗಳು ಮತ್ತು ಮಾರ್ಗದರ್ಶನವನ್ನು ಅನುಸರಿಸುವ ಅನುಯಾಯಿಗಳು ಬುದ್ಧನನ್ನು ಸ್ಮರಿಸುವುದರ ಮೂಲಕ ಕತ್ತಲಿನ ಬದುಕಿನಿಂದ ಬೆಳಕಿನ ಬದುಕಿನೆಡೆಗೆ ಬರುವಂತಾಗಬೇಕು ಎಂದು ವಿಶ್ವಜ್ಯೋತಿ ಬುದ್ಧ ವಿಹಾರದ ಬಂತೇಜಿ ಚಂದ್ರಮಣಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಬಿಎಸ್ಎಫ್ ರಸ್ತೆಯಲ್ಲಿರುವ ವಿಶ್ವಜ್ಯೋತಿ ಬುದ್ಧ ಮಂದಿರದಲ್ಲಿ ಬುದ್ಧ ಪೂರ್ಣಿಮೆ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಬುದ್ಧ ನಮನ ಸಲ್ಲಿಸಿ ಮಾತನಾಡಿದ್ರು. ಪ್ರತಿಯೊಬ್ಬರು ಒಳ್ಳೆಯ ಸಂಸ್ಕೃತಿಯನ್ನ ಕಲಿಯಬೇಕು, ಒಳ್ಳೆ ಮಾತನ್ನ ಆಡಬೇಕು. ಮೈಸೂರು, ನೇಪಾಳ, ಅರುಣಾಚಲ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಬುದ್ಧ ಧ್ಯಾನ ಮಂದಿರ ಮಾಡಲಾಗಿದೆ. ಅದರಂತೆ ಇಲ್ಲಿಯೂ ಸಹ ಒಂದು ಧ್ಯಾನ ಮಂದಿರವನ್ನು ಸ್ಥಾಪಿಸಬೇಕು ಅಂತ ಹೇಳೋದ್ರ ಮೂಲಕ ಪ್ರವಚನ ನೀಡಿದ್ರು. ನಮ್ಮ ಗುರುಕುಲದಲ್ಲಿ ಒಂದು ಓದನ್ನಾದರೂ ಎಜುಕೇಟೆಡ್ ಅಲ್ಲ, ಒಳ್ಳೆ ಸಂಸ್ಕೃತಿ ಕಲಿಯೋದು, ಅಲ್ಲಿ തന്നെ ಅವ್ರ ಕೆಲಸ ಯಾವುದು. ಉದಾಹರಣೆ ಗುರುಕುಲ, ಅರುಣಾಚಲ, ನೇಪಾಳ, ಭೂತಾನ್, ಆಮೇಲೆ ಲಡಾಖ್, ಇಲ್ಲಿ ನಮ್ಮ ಮೈಸೂರು ದಲೈಲಾಮಾ ಗೋಲ್ಡನ್ ಟೆಂಪಲ್ 30 ಬುದ್ಧ ವಿಹಾರ ಇದೆ. ಅಲ್ಲಿ 30 ಬುದ್ಧ ವಿಹಾರ ಗುರುಕುಲ. ಅದೇ ಥರ ನಾವು ಈ ವರ್ಷ 28 ತಾರೀಕಿಗೆ ಇಲ್ಲಿ ಮೈಸೂರು ಅಂಬೇಡ್ಕರ್ ಹಬ್ಬದ ನಾವು ಶುರು ಮಾಡಿದ್ದು. ಇದೇ ಸಂದರ್ಭದಲ್ಲಿ ಕಾರಹಳ್ಳಿ ಶ್ರೀನಿವಾಸ್, ಕೆಂಪಣ್ಣ, ಕೇಶವ, ಮಂಜುನಾಥ್, ಪಟೇಲಪ್ಪ, ಚಂದ್ರು, ಗಂಗಪ್ಪ, ನಾರಾಯಣಪ್ಪ ಸೇರಿದಂತೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುದ್ಧ ಅನುಯಾಯಿಗಳು ಮತ್ತು ಭಕ್ತರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ್ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSE, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ಪ್ರಾಥಮಿಕ ಸಮಿತಿಗೆ ತಾಲೂಕಿನಿಂದ ನಡೆದ ಚುನಾವಣೆಯಲ್ಲಿ ಜೂನಿಯರ್ ಇಂಜಿನಿಯರ್ ವಿಶ್ವನಾಥ, ಸೋಮಶೇಖರ ರೆಡ್ಡಿ ಮತ್ತು ಸುರೇಶ್ ಆಯ್ಕೆಯಾಗಿದ್ದಾರೆ ಅಂತ ಎಇಇ ಪರಮೇಶ್ವರ ಘೋಷಿಸಿದ್ರು. ಒಟ್ಟು 152 ಮತಗಳ ಪೈಕಿ 149 ಮತಗಳು ಚಲಾವಣೆಯಾದವು. ಅವುಗಳಲ್ಲಿ ಕಿರಿಯ ಇಂಜಿನಿಯರ್ ವಿಶ್ವನಾಥ್ 100 ಮತಗಳನ್ನು, ಸುರೇಶ್ 89 ಮತ್ತು ಸೋಮಶೇಖರ ರೆಡ್ಡಿ 75 ಮತಗಳನ್ನು ಗಳಿಸಿ ಜಯಶೀಲರಾದರೆ, ಎ ಇರ್ಫಾನ್ 59, ಜಿ ನರಸಿಂಹಮೂರ್ತಿ 59, ಜಿಎಸ್ ಪರಮೇಶ್ವರ 62 ಮತ್ತು ಎಸ್ಎ ಮಂಜುನಾಥ 10 ಮತಗಳನ್ನು ಪಡೆದು ಪರಾಭವಗೊಂಡರು. ಬಳಿಕ ಮಾತನಾಡಿದ ವಿಜೇತ ಅಭ್ಯರ್ಥಿ ವಿಶ್ವನಾಥ್, 22ನೇ ಮಹಾಧಿವೇಶನಕ್ಕೆ ನಡೆದ ಚುನಾವಣೆಯಲ್ಲಿ ನಮ್ಮ ತಂಡವನ್ನು ಗೆಲ್ಲಿಸಿದ ಎಲ್ಲ ಬೆಸ್ಕಾಂ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಂಜುನಾಥ, ಸಂಪತ್, ಮಂಜುನಾಥ ಸ್ವಾಮಿ ಮತ್ತು ಗೋಪಾಲ್ ನೇತೃತ್ವ ವಹಿಸಿದ್ರು. ಹಸಿರು ಸೇನೆ ರೈತ ಸಂಘದ ಸಾಮೂಹಿಕ ನಾಯಕತ್ವದ ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ಜಯಶ್ರೀ ಗುರನ್ನರ್ ಅವರಿಗೆ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಘಟಕದಿಂದ ಶ್ರದ್ಧಾಂಜಲಿ ಅರ್ಪಿಸಿದರು. ಶಿಡ್ಲಘಟ್ಟ ನಗರದ ಕೋಟಿ ವೃತ್ತದಲ್ಲಿ ಜಯಶ್ರೀ ಗುರನ್ನರ್ ಅವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಅವರು ರೈತಪರ ಹೋರಾಟದ ಬದುಕಿನ ಬಗ್ಗೆ ಗುಣಗಾನ ಮಾಡಲಾಯಿತು. ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ತಾಲೂಕು ಅಧ್ಯಕ್ಷ ಎನ್ ಮುನೇಗೌಡ, ಕಾರ್ಯದರ್ಶಿ ನವೀನಾಚಾರ್ಯ, ಆಂಜನಪ್ಪ, ಮಾರಪ್ಪ, ದ್ಯಾವಪ್ಪ, ದೊಡ್ಡತೇಕಳ್ಳಿ ಆಂಜನಪ್ಪ, ನಾರಾಯಣಸ್ವಾಮಿ, ಮುನಿಯಪ್ಪ, ನಾಗೇಶ್ ಇನ್ನಿತರರು ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್.
ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವ, ಹರಿದು ಬಂದ ಭಕ್ತ ಸಾಗರ. ಮುರಿದು ಬೀಳುವ ಸ್ಥಿತಿಗೆ ತಲುಪಿರುವ ಉತ್ತರ ಪಿನಾಕಿನಿ ನದಿ ಸೇತುವೆ, ನೂತನ ಸೇತುವೆ ನಿರ್ಮಾಣಕ್ಕೆ ಉತ್ತರ ಪಿನಾಕಿನಿ ನದಿ ಹಿತರಕ್ಷಣಾ ವೇದಿಕೆ ಒತ್ತಾಯ. ಐತಿಹಾಸಿಕ ಪ್ರಸಿದ್ಧ ಗಡದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ, ವೈಕುಂಠದಂತೆ ಸಿಂಗಾರಗೊಂಡಿದ್ದ ದೇವಾಲಯ, ರಥೋತ್ಸವದಲ್ಲಿ ಸಹಸ್ರಾರು ಮಂದಿ ಭಾಗಿ. ಯಾವುದೇ ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಮಾಹಿತಿ ತಂತ್ರಜ್ಞಾನ ಅವಶ್ಯಕ, ನಾಗಾರ್ಜುನ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಗೋಪಾಲ್ ಕೃಷ್ಣ ಅಭಿಮತ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.